ಎಲ್ಲಾ ಮೆಥಡ್ಸ್ ಪ್ರಿಪರೇಷನ್ ನೋಡಿ, ಇದು ಜಾಸ್ತಿ ಇಂಪಾರ್ಟೆಂಟ್. ಸಬ್ಜೆಕ್ಟ್ ಜಾಸ್ತಿ ಇಂಪಾರ್ಟೆಂಟ್, ಅದ್ ಗೊತ್ತಿರ್ಲಿ ನಿಮ್ಗೆ. ನಾವು aldol condensation, special reactions. We have special reactions. First one, aldol condensation. Aldol condensation, example A, CH3CH double bond O plus CH3CHO in presence of dilute NaOH, and follow this rule of writing showing this arrow mark. Okay, so what you get is CH3 CHOH CH2 CHO, idene aldol. And on heating, what happens is this OH and this H combined, forming water. So you get CH3 CH double bond CH CHO acetaldol, bute-2-enol. This is 3-hydroxybutanol. Example B, ಒಂದು ಅಸಿಟೋನ್ ನಾರ್ಮಲ್ ಆಗಿ ಬರೀರಿ, ಇನ್ನೊಂದು ಅಸಿಟೋನ್ ಪಕ್ಕದಲ್ಲಿ ಬಂದಾಗ ನೋಡಿ CH3 C, ಆ O ನ ಕೆಳಗೆ ಬರೀರಿ, ಈ CH3 ನ ಮೇಲ್ ಬರೀರಿ, ಡೈಲ್ಯೂಟ್ NaOH. ನೋಡಿ, ಇದು ಆಲ್ಫಾ ಕಾರ್ಬನ್ ಇರೋ ಹೈಡ್ರೋಜನ್ ಶಿಫ್ಟ್ ಮಾಡ್ತಾ ಇದೀವಿ. ಸೊ CH3 OH CH2 CO CH3, ಇದನ್ನ ನಾನೇನು ಮೆಮೊರೈಸ್ ಮಾಡ್ಬೇಕಾಗಿಲ್ಲ, ಕೆಲವರು ತಪ್ಪು ತಿಳ್ಕೊಳ್ತಾರೆ, ಇದನ್ನ ಜ್ಞಾಪಕ ಇಟ್ಕೊಂಡು ಬರೀಬೇಕು ಅಂತ ಏನಿಲ್ಲ. ಇಲ್ಲಿರೋದನ್ನ ಜಾಯಿನ್ ಮಾಡಿ ಬರೆದಿದ್ದೀವಿ. ಹೀಟ್ ಮಾಡಿದಾಗ ಮೈನಸ್ ವಾಟರ್ ಆಗುತ್ತೆ, ಈ OH ಮತ್ತೆ H. ಸೊ ಯು ಗೆಟ್ CH3 CH3 ಡಬಲ್ ಬಾಂಡ್ CH CO CH3. ಇದಕ್ಕೆಲ್ಲ UPS ನೇಮ್ ಆನ್ ದಿ ಸ್ಪಾಟ್ ಕೊಡಿ. ಟೆಕ್ಸ್ಟ್ ಬುಕ್ ಅಲ್ಲಿ ಈ ಜಾಗದಲ್ಲಿ NaOH ಬದಲಾಗಿ ಬೇರಿಯಂ ಹೈಡ್ರಾಕ್ಸೈಡ್ ಕೊಟ್ಟಿದ್ದಾರೆ. ಯಾವುದೇ ಬೇಸ್ ತಗೋಬಹುದು, ಎನಿ ಬೇಸ್, NaOH RKOH ಆರ್ ಬೇರಿಯಂ ಹೈಡ್ರಾಕ್ಸೈಡ್. ಸೆಕೆಂಡ್ ಒನ್, ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್. ಈ ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ನೀವು ಬರೀಲಿ ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಈಗ ನಾನೇ ಇದನ್ನೊಂದ್ಸರಿ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ. ವಾಟ್ ಇಸ್ ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್? ಇಟ್ಸ್ ದ ರಿಯಾಕ್ಷನ್ ಬಿಟ್ವೀನ್ ಡಿಫರೆಂಟ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಎರಡು ಡಿಫರೆಂಟ್ ಆಲ್ಡಿಹೈಡ್ ಇರ್ಬೋದು, ಅಥವಾ ಎರಡು ಡಿಫರೆಂಟ್ ಕೀಟೋನ್ ಇರ್ಬೋದು, ಅಥವಾ ಒಂದು ಆಲ್ಡಿಹೈಡ್ ಒಂದು ಕೀಟೋನ್ ಇರ್ಬೋದು. ಎಕ್ಸಾಂಪಲ್ ಎ, if you heat a mixture of ethanol and propanol, then 4 combinations are possible. 4 reactions are possible. Out of 4, only 2 are cross aldol condensation. Mixture of ethanol and propanol. Barita ide nodi. Case 1 acetaldehyde and acetaldehyde. Idu already covered. Case 2 propanol and propanol. Nodi, ಪ್ರೊಪೆನಾಲ್, ಇನ್ನೊಂದು ಪ್ರೊಪೆನಾಲ್ ನ ಈ ತರ ಬರೀಬೇಕು. ಯಾಕೆ ಅಂತಂದ್ರೆ ನಾವು ಇದು ಆಲ್ಡಿಹೈಡ್, ಇದು ಆಲ್ಫಾ ಕಾರ್ಬನ್, ಈ ಆಲ್ಫಾ ಕಾರ್ಬನ್ ಶಿಫ್ಟ್ ಆಗೋ ತರ ತೋರಿಸಬೇಕು. ಆದ್ರೆ ಇಲ್ಲಿ ಒಂದ್ ಮಧ್ಯ ಕಾಂಪೌಂಡ್ ಸ್ಕಿಪ್ ಮಾಡಿ ಡೈರೆಕ್ಟ್ ಫೈನಲ್ ಕಾಂಪೌಂಡ್ ಬರೀತಿರೋದ್ರಿಂದ ಈ ತರ ಅಂಡರ್ಲೈನ್ ಮಾಡ್ಬಿಡ್ತೀವಿ, ವಾಟರ್ ರಿಮೂವ್ ಮಾಡೋ ತರ. ಓಕೆ, ಕೇಸ್ 3 ಇದೇನೆ ಕ್ರಾಸ್. ಇದು ಎಥೆನಾಲ್ ಕ್ರಾಸ್ ಅಲ್ಲ, ಇದು ಪ್ರೊಪೆನಾಲ್ ಇದು ಕ್ರಾಸ್ ಅಲ್ಲ, ಇದು ಸ್ಟ್ರೈಟ್ ಸಿಂಪಲ್ ಆಲ್ಡಾಲ್ ಕಂಡೆನ್ಸೇಷನ್. ಸೊ ಕೇಸ್ 3 ಕೇಸ್ 4 ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ಪ್ರಾಡಕ್ಟ್ಸ್. So when a mixture of ethanol and propanol is heated, 4 reactions are possible, but out of 4, first 2 are not cross aldol condensation examples. Case 3, case 4 are cross aldol condensation example. Andre first one acetaldehyde bariri, second one propanaldehyde bariri. Idu cross aldol condensation product. Hege O ಮತ್ತೆ H2. Case 4 kuda cross aldol condensation. First one propanol, second one ethanol. ಸೊ ಏನಾಗುತ್ತೆ ನೋಡಿ, O ಮತ್ತೆ H2 ರಿಮೂವ್ ಆಗುತ್ತೆ, ವಾಟರ್. ಈಗ ಏನ್ ಬರುತ್ತೆ ನೋಡೋಣ. ಮೈನಸ್ ವಾಟರ್ ಮೈನಸ್ ವಾಟರ್ ಮೈನಸ್ ವಾಟರ್ ಮೈನಸ್ ವಾಟರ್, NaOH ಹೀಟ್ NaOH ಹೀಟ್ NaOH ಹೀಟ್, ಡೈಲ್ಯೂಟ್ NaOH ಹೀಟ್. ಪ್ರಾಡಕ್ಟ್ ನೋಡಿ CH3 CH ಡಬಲ್ ಬಾಂಡ್ CH CHO. ಫೈನಲ್ ಪ್ರಾಡಕ್ಟ್ ನೇ ಡೈರೆಕ್ಟ್ ಆಗಿ ಬರಿತಾ ಇದೀವಿ ಟೆಕ್ಸ್ಟ್ ಬುಕ್ ಪ್ರಕಾರ. ಇಲ್ಲಿ CH3 CH2 CH ಡಬಲ್ ಬಾಂಡ್ C CH3 CHO. ಇವೆರಡು ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ಪ್ರಾಡಕ್ಟ್ಸ್ ಅಲ್ಲ, ಇದೆರಡು ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ಪ್ರಾಡಕ್ಟ್. ಮೊದಲು ಅಸಿಟಾಲ್ಡಿಹೈಡ್ ತಗೊಂಡಾಗ ಬೇರೆ ಪ್ರಾಡಕ್ಟ್, ಮೊದಲು ಪ್ರೊಪನಾಲ್ಡಿಹೈಡ್ ತಗೊಂಡ್ರೆ ಬೇರೆ ಪ್ರಾಡಕ್ಟ್. ಇದೆರಡು ಒಂದೇ ಅಂತ ಅನ್ಕೋಬೇಡಿ. ಇದನ್ನ ನೀವು ಮ್ಯಾಥಮೆಟಿಕ್ಸ್ ತರ ನೀವು ಸ್ವಂತ ಟ್ರೈ ಮಾಡಬೇಕು. ನೋಟ್ಸ್ ಅಲ್ಲಿ ಇರೋ ತರನೇ ನೋಡ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡೋದು ತುಂಬಾ ಟೈಮ್ ಆಗುತ್ತೆ. ಸ್ವಂತ ಪ್ರಾಕ್ಟೀಸ್ ಮಾಡಿದಾಗ ಈಸಿ ಆಗುತ್ತೆ. CH3 CH ಡಬಲ್ ಬಾಂಡ್ C CH3 CHO, ಇದು 1 2 3 4 2 methyl butanol, bute-2-enol. Whereas here CH3 CH2 CH double bond CH CHO. ನೋಡಿ ಇಲ್ಲಿ 2 + 3 5, ಇಲ್ಲಿ 3 + 2 5. ಆದ್ರೆ ಇಲ್ಲಿ 2 + 3 ಬಂದಿರೋದು ಬ್ರಾಂಚ್ಡ್ ಚೈನ್ 5, ಇಲ್ಲಿ 3 + 2 ಬಂದಿರೋದು ಸ್ಟ್ರೈಟ್ ಚೈನ್ 5. ಎಷ್ಟು ಬಿಗ್ ಡಿಫರೆನ್ಸ್ ಇದೆ ನೋಡಿ. ಸೊ ಇದು 2 methyl bute-2-enol, ಇದು pent-2-enol ಅಷ್ಟೇ. ಇದು ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ಪ್ರಾಡಕ್ಟ್,
ಇದು ಕ್ರಾಸ್ ಹಾಲ್ಡಾಲ್ ಕಂಡೆನ್ಸೇಷನ್ ಪ್ರಾಡಕ್ಟ್. ಇದನ್ನ ನಾನು ಪ್ರೀವಿಯಸ್ 2 ಕ್ಲಾಸಿಂದನೂ ಹೇಳ್ತಾ ಇದ್ದೀನಿ. ನೆನ್ನೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ಇದನ್ನ ಇವತ್ತಿನ ಕ್ಲಾಸಲ್ಲೂ ಹೇಳಿದ್ವಿ. ಇದು ಎಕ್ಸಾಂಪಲ್ ಎ ಆಯ್ತು. ಎಕ್ಸಾಂಪಲ್ ಬಿ ನೋಡ್ಕೊಳ್ಳಿ ಕ್ರಾಸ್ ಹಾಲ್ಡಾಲ್ ಕಂಡೆನ್ಸೇಷನ್ಗೆ. ಎಕ್ಸಾಂಪಲ್ ಬಿ ಏನಂದ್ರೆ ರಿಯಾಕ್ಷನ್ ಬಿಟ್ವೀನ್ ಬೆಂಜಾಲ್ಡಿಹೈಡ್ ಅಂಡ್ ಅಸಿಟೋಫಿನೋನ್. ಇದರಲ್ಲಿ ತುಂಬಾ ಕಾಂಬಿನೇಷನ್ ಸಾಧ್ಯ ಇದ್ರೂ ನಾವು ಒಂದೇ ಒಂದು ಮೇಜರ್ ಪ್ರಾಡಕ್ಟ್ ಮಾತ್ರ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಅದ್ಯಾವುದು ಅಂದ್ರೆ ಬೆಂಜಿನ್ ರಿಂಗ್ CH ಡಬಲ್ ಬಾಂಡ್ O. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಬರ್ಕೊಂಡಿದ್ದೀನಿ. ಅದನ್ನ CH3 ಈ ಕಡೆ ಬರೀಬೇಕು. CH3C ಡಬಲ್ ಬಾಂಡ್ O ಬೆಂಜಿನ್ ರಿಂಗ್. ಹೀಟ್. ಈಗ ನೋಡಿ ಈ O ಮತ್ತೆ ಈ H2 ವಾಟರ್ ಆಯ್ತು. ಏನ್ ಬರುತ್ತೆ ನೋಡಿ, ಬೆಂಜಿನ್ ರಿಂಗ್ CH ಡಬಲ್ ಬಾಂಡ್ CH C ಡಬಲ್ ಬಾಂಡ್ O ಬೆಂಜಿನ್ ರಿಂಗ್. ವಾಟ್ ಅ ಬ್ಯೂಟಿಫುಲ್ ಕಾಂಪೌಂಡ್. ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ಗೆ ಇದು ಬೆಸ್ಟ್ ಎಕ್ಸಾಂಪಲ್. ಯಾಕೆ ಅಂದ್ರೆ ಇದು ಆಲ್ಡಿಹೈಡ್, ಇದು ಕೀಟೋನ್. ಇದು ಆಲ್ಡಿಹೈಡ್ ರಿಸೀವಿಂಗ್ ಎಂಡ್ ಅಲ್ಲಿ ಇರುತ್ತೆ. ಇದರಲ್ಲಿ ಆಲ್ಫಾ ಕಾರ್ಬನ್ ಮೇಲೆ ಹೈಡ್ರೋಜನ್ ಇಲ್ಲ, ಆದ್ರೆ ರಿಸೀವಿಂಗ್ ಎಂಡ್ ಅಲ್ಲಿ ಇದೆ ಇದು. ಸೊ ಹಾಗಾಗಿ ಈ ಬಂದಿರೋ ಕಾಂಪೌಂಡ್ ಏನಿದು ಅಂದ್ರೆ ನಂಬರ್ ಕೊಡ್ಬೇಕು. ನೋಡಿ ಇಲ್ಲಿ H2 ಮತ್ತೆ ಇಲ್ಲಿ ವಾಟರ್ ಆಯ್ತು. ಇಲ್ಲಿ 1 2 3 ನಂಬರ್ ಕೊಟ್ರೆ IUPAC ನೇಮ್ ಏನಾಗುತ್ತೆ, 1,3 ಡೈಫಿನೈಲ್. 1 ಗೆ 1 ಬೆಂಜಿನ್ ರಿಂಗ್, 3 ಗೆ 1 ಬೆಂಜಿನ್ ರಿಂಗ್, 1,3 ಡೈಫಿನೈಲ್. 3 ಕಾರ್ಬನ್ ಇದೆ ಚೈನ್ ಅಲ್ಲಿ ಪ್ರೋಪ್. ಸೆಕೆಂಡ್ ಕಾರ್ಬನ್ ಗೆ ಡಬಲ್ ಬಾಂಡ್ ಈನ್, ಫಸ್ಟ್ ಕಾರ್ಬನ್ ಗೆ ಕೀಟೋನ್ ಓನ್. 1,3 diphenyl prop in 1 O. This is the compound. Now I want to explain it again, but I want you to try this once. So look at this. I am writing this. Nodi, benzene ring, CH. ಇದು O ಮತ್ತೆ H2 ವಾಟರ್ ಆಯ್ತಲ್ಲ, ಸೊ ಡಬಲ್ ಬಾಂಡ್ CH. ಇಲ್ಲಿ H2 ಹೋದ್ಮೇಲೆ CH ಉಳಿಯುತ್ತೆ, C ಡಬಲ್ ಬಾಂಡ್ O ಬೆಂಜೆನ್ ರಿಂಗ್. ಹೇಗೆ ನಂಬರ್ ಕೊಡ್ತೀರಾ, 1 2 3. ಸೊ ನೇಮ್ ಏನಾಯ್ತು, 1,3 ಡೈಫಿನೈಲ್. ಇದು 3 ಕಾರ್ಬನ್ ಅಲ್ವಾ ಪ್ರೋಪ್. ಸೆಕೆಂಡ್ ಕಾರ್ಬನ್ಗೆ ಡಬಲ್ ಬಾಂಡ್ ಇದೆ, ಅದಕ್ಕೆ 2 ಈನ್. ಲಾಸ್ಟ್ ಲೆಟರ್ ಈ ತೆಗೆದು 1 ಓನ್. ಸೊ ಪ್ರೋಪ್ 2 ಈನ್ 1 ಓನ್. ಆ 1 ಅನ್ನೋದು ಅಂಡರ್ಸ್ಟೂಡ್, ಅದು ಬೇಕಾದ್ರೆ ಸುಮ್ಮನೆ ಪ್ರೋಪ್ 2 ಇನ್ ಓನ್ ಅಂತ ಅಂದ್ಬಿಡ್ಬೋದು. ಓಕೆ, ಬರ್ದಿದ್ರ ಈಗ ನೀವು ಇದನ್ನ ಇಲ್ಲಿಂದ ಇದಿಷ್ಟು ನಾನೇ ಬರ್ದಿದ್ದೆ. ಈಗ ನೀವೇನ್ ಮಾಡಿ, ಫುಲ್ ಈಕ್ವೇಶನ್ ಒಂದ್ಸರಿ ಬರೀರಿ. ಇದನ್ನ ನೋಡ್ಕೊಂಡು ಬೆಂಜಾಲ್ಡಿಹೈಡ್ ಅಸ್ಟೋಫಿನೋನ್ ನೋಡ್ಕೊಂಡು ಫುಲ್ ಈಕ್ವೇಶನ್ ಒಂದ್ಸರಿ ಸ್ವಂತ ಬರೀರಿ, ಬಟ್ ಬೇರೆ ಸೆಪರೇಟ್ ಪೇಜ್ ತಗೊಂಡು ಬರೀರಿ. ಐ ಆಮ್ ಟ್ರೈಂಗ್ ಟು ಮೇಕ್ ಯು ಇಂಡಿಪೆಂಡೆಂಟ್. ಓಕೆ, ನೋಡಿ ಸರಿಯಾಗಿ ಬರ್ದಿದ್ದೀರಾ ಅಂತ. ಈ ಬೆಂಜಾಲ್ಡಿಹೈಡ್ ನ ಬೆಂಜಿನ್ ರಿಂಗ್ ಬರ್ಕೋಬೇಕು, CH ಡಬಲ್ ಬಾಂಡ್ O. ಅದನ್ನ CH3 ಈ ಕಡೆ ಬರ್ಕೋಬೇಕು, C ಡಬಲ್ ಬಾಂಡ್ O ಬೆಂಜಿನ್ ರಿಂಗ್. ಇದಾಗಲೇ ನೋಟ್ಸ್ ಕಳಿಸ್ಬಿಟ್ಟಿದೀವಿ ನಾವು ನಿಮ್ಗೆ. ಡೈಲ್ಯೂಟ್ NaOH heat. So what's the reaction? O and H2 combine forming water minus water. What remains? You see benzene ring, CH double bond CH ಸಿಂಗಲ್ ಬಾಂಡ್ C ಡಬಲ್ ಬಾಂಡ್ O ಬೆಂಜಿನ್ ರಿಂಗ್. ಏನಿಲ್ಲ, ಅಲ್ಲಿ ಇರೋದನ್ನ ನೋಡ್ಕೊಂಡು ಬರೀತಿದೀವಿ ಅಷ್ಟೇನೆ. ಇಲ್ಲಿ H2 ಹೋದ್ಮೇಲೆ ಒಂದು H ಉಳಿಯತ್ತೆ, ಇಲ್ಲಿ O ಹೋದ್ಮೇಲೆ CH ಉಳಿಯತ್ತೆ. ಸೊ ಇದಕ್ಕೆ ನಂಬರಿಂಗ್ ಕೊಟ್ರೆ ಆ ಕೀಟೋನ್ ಕಡೆಯಿಂದಾನೇ ನಂಬರ್ ಕೊಡ್ಬೇಕು. 1,3 ಡೈಫಿನೈಲ್ ಪ್ರೋಪ್ 2 ಈನ್ 1 ಓನ್. ಇನ್ 2 ರಿಯಾಕ್ಷನ್ ಇದೆ ಅಷ್ಟೇನೆ. ಯಾವ್ದದು ಅಂದ್ರೆ ನೈಟ್ರೇಷನ್, ಆಮೇಲೆ ಹ್ಯಾಲೋಫಾರ್ಮ್ ರಿಯಾಕ್ಷನ್. ಸೊ ಆಲ್ಡಾಲ್ ಆಯ್ತು, ಕ್ರಾಸ್ ಆಲ್ಡಾಲ್ ಆಯ್ತು, ನೈಟ್ರೇಷನ್ ಮತ್ತೆ ಹ್ಯಾಲೋಫಾರ್ಮ್ ರಿಯಾಕ್ಷನ್. ಓನ್ಲಿ ದೀಸ್ 2 reactions remain. Okay, what is nitration? See, benzene ring is joined, only then nitration is possible. And now you see this is aldehyde. I'm taking benzaldehyde. ಈ ಬೆಂಜಾಲ್ಡಿಹೈಡ್ ಇದೆ ಅಲ್ವಾ, ನಾವು ಇದುವರೆಗೂ ಆರ್ಥೋಪ್ಯಾರಾ ಮಾತ್ರ ನೋಡಿದೀವಿ. ಆದ್ರೆ ಬೆಂಜಾಲ್ಡಿಹೈಡ್ ಅಲ್ಲಿ CH ಡಬಲ್ ಬಾಂಡ್ ಇರೋದ್ರಿಂದ ಇದು ಮೆಟಾ ಡೈರೆಕ್ಟಿಂಗ್. ಈ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ಸ್ ಎಲ್ಲ ಡಿಆಕ್ಟಿವೇಟರ್ಸ್. ಅಂದ್ರೆ ಈ ರಿಯಾಕ್ಷನ್ ಅಷ್ಟೇನ್ ಚೆನ್ನಾಗಲ್ಲ. ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಹಾಕಿದ್ರೆ ಆಗ ಬೆಂಜಾಲ್ಡಿಹೈಡ್ ಬರುತ್ತೆ. ನೈಟ್ರೋ ಗ್ರೂಪ್ ಮೆಟಾ ಪೊಸಿಷನ್ ಸೇರ್ಕೊಂಡಿರುತ್ತೆ. ಇದುವರೆಗೂ ನಾವು ಬರೆದಿರೋದ್ರಲ್ಲಿ ಮೆಟಾ ಫಸ್ಟ್ ಟೈಮ್ ಬಂದಿರೋದು. ಇದುವರೆಗೂ ಪ್ರೀವಿಯಸ್ ರಿಯಾಕ್ಷನ್ಸ್ ಚಾಪ್ಟರ್ಸ್ ಅಲ್ಲೆಲ್ಲ ಆರ್ಥೋಪ್ಯಾರಾ ಮಾತ್ರ ಬಂದಿದೆ. ಇದು ಮೆಟಾ ಬಂದಿದೆ ಇಲ್ಲಿ. ಸೊ ಬೆಂಜಾಲ್ಡಿಹೈಡ್ ಇಸ್ ಹೀಟೆಡ್ ವಿತ್ ನೈಟ್ರೇಟಿಂಗ್ ಮಿಕ್ಸ್ಚರ್, ವಿ ಗೆಟ್ ಮೆಟಾ ನೈಟ್ರೋ ಬೆಂಜಾಲ್ಡಿಹೈಡ್. ಹೀಟ್ ಮಾಡೋದು ಏನ್ ಬೇಡ, ಸ್ವಲ್ಪ ನೀವು ವಾರ್ಮ್ ಮಾಡಿದ್ರು ಸಾಕು, ಈ ರಿಯಾಕ್ಷನ್ ಆಗುತ್ತೆ. ಒಂದು 10 ಡಿಗ್ರಿ 15 ಡಿಗ್ರಿ ಮೇಂಟೈನ್ ಮಾಡಿದ್ರು ಈ ರಿಯಾಕ್ಷನ್ ಆಗುತ್ತೆ. ಆದ್ರೆ ಮೆಟಾದಲ್ಲಿ ಆಗ್ತಾ ಇದೆ,
ಫಸ್ಟ್ 2 ಚಾಪ್ಟರ್ಸ್ ಅಲ್ಲಿ ನೈಟ್ರೇಷನ್ ಬರ್ದಿದೀವಿ, ಆದ್ರೆ ಅಲ್ಲಿ ಆರ್ಥೋಪ್ಯಾರಾ ಬಂದಿದೆ. ಈಗ ಮೆಟಾ ಬಂದಿದೆ. ಈ ರಿಯಾಕ್ಷನ್ ಅಲ್ಲಿ ಮೆಟಾ ಬಂದಿದೆ. ಓಕೆ ಫೈನ್. ನಾವು ಲೆಟ್ಸ್ ಸಿ ವಾಟ್ ಈಸ್ ದಟ್ ಹ್ಯಾಲೋಫಾರ್ಮ್ ರಿಯಾಕ್ಷನ್. ಇದು ಬೆಂಜಾಲ್ಡಿಹೈಡ್ ಮಾತ್ರ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರೋದು. ವಾಟ್ ಈಸ್ ಹ್ಯಾಲೋಫಾರ್ಮ್ ರಿಯಾಕ್ಷನ್? ಲೆಟ್ಸ್ ಸಿ. ಲುಕ್ ಅಟ್ ದಿಸ್. Methyl aldehydes and methyl ketones give haloform reaction. That's the punching statement. Main methyl aldehydes and methyl ketones give haloform reaction. Example: methyl alcohol, methyl aldehyde ಅಂದ್ರೆ acetaldehyde. ಆಮೇಲೆ methyl ketones ಅಂದ್ರೆ CH3CO CH3 ಆಗುತ್ತೆ, CH3CO C2H5 ಆಗುತ್ತೆ, ಆಮೇಲೆ C6H5 ಬೆಂಜಿನ್ ರಿಂಗ್ ಇದ್ರೂ COCH3 ಆಗುತ್ತೆ. ಇವೆಲ್ಲ ಕೊಡುತ್ತೆ, ಇವೆಲ್ಲ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಕೊಡುತ್ತೆ. ಅಸಿಟಾಲ್ಡಿಹೈಡ್, ಅಸಿಟೋನ್, ದಿಸ್ ಇಸ್ ಬ್ಯೂಟನೋನ್, ಇಥೈಲ್ ಮಿಥೈಲ್ ಕೀಟೋನ್ ಅಂಡ್ ದಿಸ್ ಇಸ್ ಅಸಿಟೋಫಿನೋನ್. ಏನಿಲ್ಲ, ಕೀಟೋನ್ ಗ್ರೂಪ್ಗೆ ಒಂದು ಮಿಥೈಲ್ ಗ್ರೂಪ್ ಇದ್ರೆ ಸಾಕು ಡೈರೆಕ್ಟ್ ಆಗಿ. ನೋಡಿ ಈ ಕಡೆ ಇಲ್ಲಿ ಎರಡಿದೆ ಮಿಥೈಲ್, ಇಲ್ಲಿ ಮಿಥೈಲ್ ಇದೆ. ಆಲ್ಡಿಹೈಡ್ ಆಗ್ಲಿ ಕೀಟೋನ್ ಆಗ್ಲಿ ಅದಕ್ಕೆ ಒಂದು ಮಿಥೈಲ್ ಗ್ರೂಪ್ ಜಾಯಿನ್ ಆಗಿದ್ರೆ ಮಾತ್ರ ಹ್ಯಾಲೋಫಾರ್ಮ್ ಕೊಡುತ್ತೆ. ಏನ್ ರಿಯಾಕ್ಷನ್ ಇದು ನೋಡಿ. RCOCH3 ಅಂತ ಇದ್ರೆ ಅದಕ್ಕೆ ನೀವೇನ್ ಹಾಕ್ಬೇಕು, ಪ್ರತಿಯೊಬ್ರು ಕೇಳಿಸ್ಕೋಬೇಕು, NaOX. ಅದ್ರ ಹೆಸರೇನು ನೋಡಿ, ಸೋಡಿಯಂ ಹೈಪೋ ಹ್ಯಾಲೈಡ್. ಹ್ಯಾಲೈಟ್, ಹ್ಯಾಲೈಡ್ ಅಂತ ಬರೆದ್ರೆ ಬಿಗ್ ಮಿಸ್ಟೇಕ್. ಹ್ಯಾಲೈಟ್ ಆಗ ಏನ್ ಬರುತ್ತೆ ಅಂದ್ರೆ ಮಿಥೈಲ್ ಗ್ರೂಪ್ ಇದೆಯಲ್ಲ ಅದು ಹ್ಯಾಲೋಫಾರ್ಮ್ ಕನ್ವರ್ಟ್ ಆಗುತ್ತೆ. ಹ್ಯಾಲೋಫಾರ್ಮ್ ಆ ಉಳಿದಿರೋ ಇಲ್ಲಿ ಬ್ರೇಕ್ ಆಗುತ್ತೆ, ಉಳಿದಿರೋ ಪೋರ್ಷನ್ RCOO ಆಗುತ್ತೆ. ಬ್ಯಾಲೆನ್ಸ್ ಮಾಡಿಲ್ಲ ಟೆಕ್ಸ್ಟ್ ಬುಕ್ ನವರು ಇದನ್ನ. ಸೋಡಿಯಂ ಹೈಪೋ ಹ್ಯಾಲೈಡ್. ಎಕ್ಸಾಂಪಲ್ RCOCH3ಗೆ ನೀವು NaOCl ಹಾಕಿದ್ರೆ CHCl3 ಬರುತ್ತೆ ಪ್ಲಸ್ RCOO ಬರುತ್ತೆ. ಅದೇ RCOCH3ಗೆ ಅಂದ್ರೆ ಇದು ಹೆಸರೇನು, ಸೋಡಿಯಂ ಹೈಪೋ ಕ್ಲೋರೈಟ್. ಕ್ಲೋರೈಟ್ ಆಗ ಕ್ಲೋರೋಫಾರ್ಮ್ ಬರುತ್ತೆ. ಅದೇ ಕಾಂಪೌಂಡ್ಗೆ ನೀವು NaOI ಹಾಕಿದ್ರೆ ಸೋಡಿಯಂ ಹೈಪೋ ಅಯೋಡೈಟ್. ಕೆಲವು ಅಯೋಡೈಡ್ ಅಂತ ಬರ್ದ್ಬಿಡ್ತಾರೆ, ಇದು ಅಯೋಡೈಟ್. ವಿ ಗೆಟ್ CHI3 ಅಯೋಡೋಫಾರ್ಮ್ ಪ್ಲಸ್ RCOO. ಅಂದ್ರೆ ಇದು ಅಯೋಡೋಫಾರ್ಮ್ ಎಲ್ಲೋ ಕ್ರಿಸ್ಟಲೈನ್ ಪ್ರಾಡಕ್ಟ್, ಇದು ಕಲರ್ಲೆಸ್ ಪ್ರಾಡಕ್ಟ್. ಇದು ಕಲರ್ಲೆಸ್ ಇದೆ, ಸ್ಮೆಲ್ ನೋಡಿದ್ರೆ ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ, ಅದಕ್ಕೆ ಇದು ಡೇಂಜರಸ್ ರಿಯಾಕ್ಷನ್. ಇದು ಎಲ್ಲೋ ಇದೆ, ಸ್ಮೆಲ್ ನೋಡಿದ್ರೆ ಸುಮ್ಮನೆ ಟಿಂಕ್ಚರ್ ಸ್ಮೆಲ್, ಹಾಸ್ಪಿಟಲ್ ಸ್ಮೆಲ್ ಅಥವಾ ಮೆಡಿಸಿನಲ್ ಸ್ಮೆಲ್ ಅಂತಾರೆ. ಇದು ಎಲ್ಲೋ ಕಲರ್ ಇದೆ, ಅದು ಕಲರ್ಲೆಸ್ ಇದೆ, ಅದಕ್ಕೆ ಇದು ಜಾಸ್ತಿ ಇಂಪಾರ್ಟೆಂಟ್. ಸೊ ಹ್ಯಾಲೋಫಾರ್ಮ್ ಮೊದಲೇನ್ ಬರೀತೀರಾ, ಮಿಥೈಲ್ ಆಲ್ಡಿಹೈಡ್ಸ್ ಅಂಡ್ ಮಿಥೈಲ್ ಕೀಟೋನ್ಸ್ ಗಿವ್ ಹ್ಯಾಲೋಫಾರ್ಮ್ ರಿಯಾಕ್ಷನ್. ಸರಿ, ಸೋಡಿಯಂ ಹೈಪೋಹ್ಯಾಲೈಟ್ ಎಲ್ಲಿ ಸಿಗುತ್ತೆ ಅಂದ್ರೆ ತುಂಬಾ ಸಿಂಪಲ್. ಎಂಟ್ರೆನ್ಸ್ ಗೋಸ್ಕರ ಏನ್ ಹೇಳ್ತೀವಿ ಅಂದ್ರೆ ನಾವು ಎಂಟ್ರೆನ್ಸ್ ಎಕ್ಸಾಮ್ಗೋಸ್ಕರ NaOH ಪ್ಲಸ್ X2, NaOH ಗೆ ಹ್ಯಾಲೋಜನ್ ಫಿಕ್ಸ್ ಮಾಡಿದ್ರೆ ಅವಾಗ NaOH ಬರುತ್ತೆ, NaOX ಬರುತ್ತೆ. ಅಂದ್ರೆ ಅರ್ಥ NaOH ಪ್ಲಸ್ ಕ್ಲೋರಿನ್ ಮಿಕ್ಸ್ ಮಾಡಿದ್ರೆ ಅವಾಗ NaOCl ಬರುತ್ತೆ. NaOH ಪ್ಲಸ್ ಅಯೋಡಿನ್ ತಗೊಂಡ್ರೆ ಆಗ NaOI ಬರುತ್ತೆ. ಅದಕ್ಕೇನೆ ಎಕ್ಸಾಮ್ ನಲ್ಲಿ NaOX ಕೊಟ್ಟಿರ್ಬೋದು ಅಥವಾ NaOH ಪ್ಲಸ್ X2 ಅಂತ ಕೊಟ್ಟಿರ್ಬೋದು. ಇದೊಂದು ಕಾಮನ್ ಟ್ರಿಕ್ ಇದು CET ನಲ್ಲಿ. ಇಲ್ಲಿ ಅವರು ಈ ಜಾಗದಲ್ಲಿ NaOH ಪ್ಲಸ್ X2 ಕೊಟ್ಟಿರ್ಬೋದು, NaOH ಪ್ಲಸ್ Cl2 ಕೊಟ್ಟಿರ್ಬೋದು, ಇಲ್ಲಿ NaOH ಪ್ಲಸ್ I2 ಕೊಟ್ಟಿರ್ಬೋದು, ಎರಡು ಒಂದೇನೆ. ಈ ಸೋಡಿಯಂ ಹೈಪೋಹ್ಯಾಲೈಟ್ ಬರ್ಬೇಕಾದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹ್ಯಾಲೋಜನ್, ಇಲ್ಲಿ ಸೋಡಿಯಂ ಹೈಪೋಕ್ಲೋರೈಟ್ ಬರ್ಬೇಕಾದ್ರೆ NaOH ಪ್ಲಸ್ Cl2, NaOI ಬರ್ಬೇಕಾದ್ರೆ NaOH ಪ್ಲಸ್ I2 ತಗೊಂಡಿರ್ಬೇಕು. ಇದಿಷ್ಟು ಕಾಂಪೌಂಡ್ಸ್ ಕೊಡುತ್ತೆ. ಯಾವ್ದು ಕೊಡೋದಿಲ್ಲ ಅಂತಂದ್ರೆ ಫಾರ್ಮಾಲ್ಡಿಹೈಡ್ ಇದನ್ನು ಕೊಡಲ್ಲ, ಈ ಹ್ಯಾಲೋಫಾರ್ಮ್ ಕೊಡಲ್ಲ. ಬೆಂಜಾಲ್ಡಿಹೈಡ್ ಈ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಕೊಡಲ್ಲ. ಆಮೇಲೆ ಪ್ರತಿಯೊಬ್ರು ಕೇಳಿಸ್ಕೊಳ್ಳಿ, ಕೀಟೋನ್ ಅಲ್ಲಿ C2H5 CO C2H5 ಇದನ್ನ ಕೊಡಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ನೋಟ್ಸ್ ಕೊಟ್ಟಾಗ ಒಂದ್ ಬಿಗ್ ಲಿಸ್ಟ್, ಯಾವ್ದು ಹ್ಯಾಲೋಫಾರ್ಮ್ ಕೊಡತ್ತೆ ಯಾವ್ದು ಹ್ಯಾಲೋಫಾರ್ಮ್ ಕೊಡಲ್ಲ ಅಂತ ಒಂದು ಲಿಸ್ಟ್ ಕೊಡ್ತೀವಿ ನಿಮ್ಗೆ. ಅದು ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲ. ಟೆಕ್ಸ್ಟ್ ಬುಕ್ ಅಲ್ಲಿ ಇಷ್ಟೇ, ಇದೊಂದು ಸೆಂಟೆನ್ಸ್ ಮಾತ್ರ ಇರೋದು. ಓಕೆ. ಆಮೇಲೆ ಸಪೋಸ್ ಈ ಕಾಂಪೌಂಡ್ ಅಲ್ಲಿ ಏನಾದ್ರು ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇದ್ರೆ ಅದು ಅಫೆಕ್ಟ್ ಆಗಲ್ಲ ಈ ರಿಯಾಕ್ಷನ್ ಅಲ್ಲಿ. ಹ್ಯಾಲೋಫಾರ್ಮ್ ಟೆಸ್ಟ್ ಇದು ಯೆಲ್ಲೋ ಕಲರ್ ಇರೋದ್ರಿಂದ ಅಯೋಡೋಫಾರ್ಮ್ ಟೆಸ್ಟ್ ಜಾಸ್ತಿ ಇಂಪಾರ್ಟೆಂಟ್ ಇದೆ. Dear students, for your information, this unit is over. Now I want you to write this much in a rough page. What is that? Let's see. ನೋಡ್ರಿ, ಇದು ಸೆಂಟೆನ್ಸಸ್ ಹೇಳ್ತೀನಿ ನಾನು ನೀವೇನ್ ಬರಿಬೇಕಂತ. ಆಮೇಲೆ ಈ 3 ಇಕ್ವೇಶನ್ ಬರಿಬೇಕು.
ಸೆಂಟೆನ್ಸ್ ಏನು ನೋಡಿ, methyl aldehydes and methyl ketones give haloform test. Methyl aldehydes and methyl ketones give haloform test ಅಂತ ಬರೋದು. ನೆಕ್ಸ್ಟ್ ಏನಂದ್ರೆ ಎಕ್ಸಾಂಪಲ್ ಯಾವ್ದು, ಮಿಥೈಲ್ ಆಲ್ಡಿಹೈಡ್ ಗೆ ಇದು, ಮಿಥೈಲ್ ಕೀಟೋನ್ ಗೆ ಇದು. ಮಿಥೈಲ್ ಕೀಟೋನ್ ಗೆ ಇನ್ನೊಂದು ಎಕ್ಸಾಂಪಲ್ C2H5COCH3. ಆ CH3 ಈ ಕಡೆನೂ ಬರೀಬಹುದು, ಆ ಕಡೆನೂ ಬರೀಬಹುದು. ಆಮೇಲೆ C6H5 ಬೆಂಜಿನ್ ರಿಂಗ್ ಇರ್ಲಿ ಪರವಾಗಿಲ್ಲ, ಆದ್ರೆ ಅಟ್ಲೀಸ್ಟ್ ಆ ಕಡೆನಾದ್ರೂ ಮಿಥೈಲ್ ಗ್ರೂಪ್ ಇರಬೇಕು. ಸೊ ಒಂದ್ ಸೆಂಟೆನ್ಸ್ ಏನು, ಮಿಥೈಲ್ ಆಲ್ಡಿಹೈಡ್ಸ್ ಅಂಡ್ ಮಿಥೈಲ್ ಕೀಟೋನ್ಸ್ ಗಿವ್ ಹ್ಯಾಲೋಫಾರ್ಮ್ ಟೆಸ್ಟ್. ಎಕ್ಸಾಂಪಲ್ ಇದಿಷ್ಟು ಬರೀತೀರಾ. ಆಮೇಲೆ ಬಾಕ್ಸ್ ಅಲ್ಲಿ ಇದಿಷ್ಟು ಬರೀಬೇಕು. RCOCH ಅಂದ್ರೆ ಮಿಥೈಲ್ ಆಲ್ಡಿಹೈಡ್ ಅಥವಾ ಕೀಟೋನ್ ಅಂತ, ಯಾಕಂದ್ರೆ ಆರ್ ಅನ್ನೋದು ಹೆಚ್ಚಾಗಿದ್ರೆ ಆಲ್ಡಿಹೈಡ್ ಆಗುತ್ತೆ, ಆರ್ ಅನ್ನೋದು CH3 ಆಗಿದ್ರೆ ಅಸಿಟೋನ್ ಆಗುತ್ತೆ, ಯಾವ್ದಾದ್ರು ಆಗಿರ್ಲಿ. ಸೊ ಇವಾಗ ಇದು ಮೂರು ಬರೆದು ನೀವು ಏನ್ ಮಾಡಿರ್ಬೇಕು, NaOX ನೇಮ್ ಏನು, ಸೋಡಿಯಂ ಹೈಪೋಹ್ಯಾಲೈಟ್, ಇಲ್ಲಿ ಹ್ಯಾಲೋಫಾರ್ಮ್ ಬರುತ್ತೆ. ಇದು ಕ್ಲೋರೋಫಾರ್ಮ್ ಕಲರ್ಲೆಸ್, ಇದು ಅಯೋಡೋಫಾರ್ಮ್ ಯೆಲ್ಲೋ. ಸೊ ಪ್ರತಿಯೊಬ್ರು ನೋಡ್ಕೊಳ್ಳಿ, ಇದನ್ನ ಬರೆದು ಈ ಮೂರು ಇಕ್ವೇಶನ್ ಬರೀಬೇಕು. NaOH ಸೋಡಿಯಂ ಹೈಪೋಹ್ಯಾಲೈಟ್, NaOCl ಸೋಡಿಯಂ ಹೈಪೋಕ್ಲೋರೈಟ್, NaOI ಸೋಡಿಯಂ ಹೈಪೋಅಯೋಡೈಟ್. ಓಕೆ, ಇದು ಓದ್ತಾ ಇರ್ತೀವಿ, ಮರ್ತ ಹೋಗ್ತಾ ಇರುತ್ತೆ, ನ್ಯಾಚುರಲ್ ಅದು, ಆದ್ರೆ ಅದನ್ನ ಮತ್ತೆ ಮತ್ತೆ ಓದ್ತಿರ್ಬೇಕು ಎಕ್ಸಾಮ್ ವರ್ಗುನು. ಅದೊಂದೇ ಮೆಥಡ್ ಇರೋದು. ಒಂದ್ಸರಿ ಓದಿದ್ರೆ ನಮ್ಗೆ ಒಂದೇ ವರ್ಷ ಜ್ಞಾಪಕ ಇರಬೇಕು ಅಂತ ಅನ್ನೋದು ನ್ಯಾಚುರಲ್ ಅಲ್ಲ, ಅದು ನೀವು ಬರೆದು ಪ್ರಾಕ್ಟೀಸ್ ಮಾಡಿ ಅದನ್ನ ನೆನ್ಪಿಟ್ಕೋಬೇಕು. ಸೊ ಇದಿಷ್ಟನ್ನು ನಾನು ಇವಾಗ ನಿಮ್ಗೆ ಬರೆಯೋದಕ್ಕೆ ಹೇಳ್ತೀನಿ, ಓರಲ್ ಆಗಿ ಒಂದ್ಸರಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಇದನ್ನ ಏನ್ ಮಾರ್ಕ್ ಮಾಡ್ತೀವಿ ಅಂದ್ರೆ ನಾವು ಶೂರ್ ಅಂತಾನೆ ಮಾರ್ಕ್ ಮಾಡ್ತೀವಿ ಇದನ್ನ, ಹ್ಯಾಲೋಫಾರ್ಮ್ ರಿಯಾಕ್ಷನ್. ನೈಟ್ರೇಷನ್ ನ ಶೂರ್ ಅಂತ ಮಾರ್ಕ್ ಮಾಡಲ್ಲ. ಅಲ್ಡಾಲ್ ಕಂಡೆನ್ಸೇಷನ್ ಶೂರ್, ಕ್ರಾಸ್ ಅಲ್ಡಾಲ್ ಕಂಡೆನ್ಸೇಷನ್ ಶೂರ್, ಹ್ಯಾಲೋಫಾರ್ಮ್ ರಿಯಾಕ್ಷನ್ ಶೂರ್, ನೈಟ್ರೇಷನ್ ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಏನ್ ಬರೀತೀರಾ ಎಲ್ಲ ಕೇಳಿಸ್ಕೊಳ್ಳಿ. ಹ್ಯಾಲೋಫಾರ್ಮ್ ರಿಯಾಕ್ಷನ್ಗೆ ಕೇಳಿಸ್ಕೊಳ್ಳಿ. methyl aldehydes and methyl ketones give haloform reaction. Example CH3CHO, CH3COCH3, ಆಮೇಲೆ C2H5COCH3, ಆಮೇಲೆ C6H5COCH3. ಓಕೆ, 1 2 3 3 ಇಕ್ವೇಶನ್ಸ್ ಬಾಕ್ಸ್ ಅಲ್ಲಿ. RCOCH3 ಆರೋ ಮಾರ್ಕ್ ಮೇಲೆ NaOH ಪ್ಲಸ್ NaOX, ಅದು ಕೆಳಗೆ ಸೋಡಿಯಂ ಹೈಪೋಹ್ಯಾಲೈಟ್, ಯು ಗೆಟ್ CHX3 haloform plus RCOONA. Second reaction, RCOCH3 arrow mark NaOCl, that is sodium hypochlorite, you get CHCl3 plus RCOONA. Third one, RCOCH3 arrow mark mele NaOI, and that sodium hypoiodite product CHI3 iodoform plus RCOONA. Try ಮಾಡಿ. So first one sentence, ಆಮೇಲೆ ಎಕ್ಸಾಂಪಲ್ಸ್, ಆಮೇಲೆ ಬಾಕ್ಸ್ ಅಲ್ಲಿ ಮೂರು ಇಕ್ವೇಶನ್ ಟ್ರೈ ಮಾಡಿ. ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ನಾವು ಐ ವಿಲ್ ವೇಟ್. ಎಲ್ಲ ಸೇರಿ 2 minutes ಟೈಮ್. ನೋಡಿ, ಫಸ್ಟ್ ಪಾಯಿಂಟ್, ಮಿಥೈಲ್ ಆಲ್ಡಿಹೈಡ್ಸ್ ಅಂಡ್ ಮಿಥೈಲ್ ಕೀಟೋನ್ಸ್ ಗಿವ್ ಹ್ಯಾಲೋಫಾರ್ಮ್ ರಿಯಾಕ್ಷನ್. ಎಕ್ಸಾಂಪಲ್ CH3CHO, CH3COCH3, C2H5COCH3, C6H5COCH3. All this they give. Example RCOCH3 general reaction. So we have NaOX sodium hypohalite general name. We get CHX3 haloform plus RCOONA. Next RCOCH3 arrow mark NaOCl, that is sodium hypochlorite, we get CHCl3 plus RCOONA. Then RCOOCH3 arrow mark NaOI, sodium hypoiodite, we get CHI3 iodoform plus RCOONA. I'll continue the class for another 10 minutes. See, unit 2 we have carboxylic acids. Carboxylic acids. What is that? You see. Aldehydes ಮತ್ತೆ ketones ಆಯ್ತು ಆಗ್ಲೇನೆ. ಈಗ unit 2 carboxylic acids. What is that you see? See, dash C double bond O dash is carbonyl group. Carbonyl group. Dash OH is a hydroxyl group. ನಾನು ಸ್ವಲ್ಪ ಸ್ಪೆಷಲ್ ಆಗಿ ಬರ್ದಿದ್ದೇನೆ ಅದನ್ನ ನೋಡಿ. ಕಾರ್ಬೋನಿಲ್ ಗ್ರೂಪ್, ಹೈಡ್ರಾಕ್ಸಿಲ್ ಗ್ರೂಪ್.
ಈ ಹೈಡ್ರಾಕ್ಸಿಲ್ ಗ್ರೂಪ್ ಇದೆಯಲ್ಲ, ಇದು ಅಸಿಡಿಕ್ ನೇಚರ್ ಇಲ್ಲ. ಇದಕ್ಕೆ ರೀಸನ್ ಏನಂದ್ರೆ ಈ H+ ನ ಈ ಆಕ್ಸಿಜನ್ ಮೇಲಿರೋ ಮೈನಸ್ ಚಾರ್ಜ್, ಆಕ್ಸಿಜನ್ ಎಲೆಕ್ಟ್ರಾನೆಗೆಟಿವ್, ಅದ್ರ ಮೇಲೆ ಮೈನಸ್ ಚಾರ್ಜ್ ಇರುತ್ತೆ, ಅದು H+ ನ ಆಚೆಗೆ ಬಿಡೋದೇ ಇಲ್ಲ, ಟೈಟ್ ಆಗಿ ಹಿಡ್ಕೊಂಡಿರುತ್ತೆ. ಸೊ ಇದು ಆಚೆಗೆ ಬರೋದೇ ಇಲ್ಲ, ಅದಕ್ಕೆ ಇದು ನಾಟ್ ಆಸಿಡ್. ಬಂದ್ರು ತುಂಬಾ ಕಡಿಮೆ ಬರುತ್ತೆ, ಇದು ಆಸಿಡ್ ಅಲ್ಲ. ಆದ್ರೆ ನೀವು ಈ ಕಾರ್ಬೋನಿಲ್ ಮತ್ತೆ ಹೈಡ್ರಾಕ್ಸಿಲ್ ನ ಏನಾದ್ರು ಜಾಯಿನ್ ಮಾಡಿದ್ರೆ ಆಗ ಇದ್ರ ಮೇಲಿರೋ ಮೈನಸ್ ನ ಈ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಕಾರ್ಬನ್ ಇದೆಯಲ್ಲ, ಪಾಸಿಟಿವ್ ಚಾರ್ಜ್, ಕಾರ್ಬೋನಿಲ್ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆಯಲ್ಲ, ಈ ಪಾಸಿಟಿವ್ ಚಾರ್ಜ್ ಆ ಮೈನಸ್ ಚಾರ್ಜ್ ನ ಕ್ಯಾನ್ಸಲ್ ಮಾಡುತ್ತೆ. ಅವಾಗ ಏನಾಯ್ತು ಅಂದ್ರೆ ಆ H+ ಗೆ ಕಂಟ್ರೋಲ್ ಮಾಡೋದಕ್ಕೆ ಏನೂ ಇಲ್ಲ, ಈಸಿಯಾಗಿ ಆಚೆಗೆ ಬರುತ್ತೆ. ಆಗ ಇದು ಆಸಿಡ್ ಆಗೋಗುತ್ತೆ. ನಾರ್ಮಲ್ OH ಆಸಿಡ್ ಅಲ್ಲ, ಆದ್ರೆ ಆ OH ನ ಕಾರ್ಬೋನಿಲ್ ಗ್ರೂಪಿಗೆ ಜಾಯಿನ್ ಮಾಡೋದ್ ಕೂಡ್ಲೇನೆ ಆ H+ ಆಚೆಗೆ ಬರುತ್ತೆ, ಆಗ ಆಸಿಡ್ ಆಗತ್ತೆ. ಅಂದ್ರೆ ಈ ಆಸಿಡ್ ಕಾರ್ಬೋನಿಲ್ ಹೈಡ್ರಾಕ್ಸಿಲ್ ಇಂದ ಆಸಿಡ್ ಬರೋದು. ಕಾರ್ಬೋನಿಲ್ ಹೈಡ್ರಾಕ್ಸಿಲ್ ಕಾಂಬಿನೇಷನ್ ಮಾಡಿದ್ರೆ ಏನ್ ಬರುತ್ತೆ ನೀವೇ ನೋಡಿ. ಕಾರ್ಬೋನಿಲ್ ಇಂದ ಕಾರ್ಬೋ ತಗೊಂಡಿದ್ದೀನಿ, ಹೈಡ್ರಾಕ್ಸಿಲ್ ಇಂದ ಅಕ್ಸಿಲ್ ಅಂತ ಮಾತ್ರ ತಗೊಂಡಿದ್ದೀನಿ. ಹಾಗಾದ್ರೆ ಕಾರ್ಬಾಕ್ಸಿಲ್ ಆಸಿಡ್ ಅಂತ ಇದು ಹಾಗೆ ಬಂದಿರೋದು. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಬಂದಿರೋದು ಕಾರ್ಬೋನಿಲ್ ಗ್ರೂಪ್ ಹೈಡ್ರಾಕ್ಸಿಲ್ ಕಾಂಬಿನೇಷನ್ ಇಂದ. ಕಾರ್ಬೋನಿಲ್ ಆಸಿಡ್ ಅಲ್ಲ, ಹೈಡ್ರಾಕ್ಸಿಲ್ ಆಸಿಡ್ ಅಲ್ಲ, ಆದ್ರೆ ಕಾಂಬಿನೇಷನ್ ಆಸಿಡ್, ಅದಕ್ಕೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಆಸಿಡ್ಸ್ಗೆ IC ಅಂತ ಸೇರಿಸ್ತಾರೆ, ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್ ಅಂತಲ್ವಾ, ಹಾಗೇನೆ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಫಂಕ್ಷನಲ್ ಗ್ರೂಪ್ ನಾವು COH ಅಂತ ಬರ್ದ್ಬಿಡ್ತೀವಿ, ಆದ್ರೆ ಅದು ಆಕ್ಚುಲ್ ಆಗಿ -CO-OH ಈ ತರ ಕಾಂಬಿನೇಷನ್, ಇದು ಈ ತರ ಬಂದಿರೋದು. COOH ನೋಡಿ ನೀವು ಸುಮ್ನೆ ಈ ತರ ಇದೆ ಅಂತ ಅನ್ಕೋಬೇಡಿ, ಹೀಗಿಲ್ಲ, ಅದು ಈ ತರ ಇರೋದು. Carbonyl hydroxyl combination is called carboxylic acid group. And what are the common examples? What are the special examples? Let's see. One carbon irodu formic acid. ಈ ಫಾರ್ಮಿಕ್ ಆಸಿಡ್ ರೆಡ್ ಆಂಟ್ಸ್ ಅಲ್ಲಿ ಇರುತ್ತೆ ಫಾರ್ಮಿಕ್ ಆಸಿಡ್. ಇದಕ್ಕೆ IUPAC ನೇಮ್ 1 ಕಾರ್ಬನ್ ಆಟಮ್ ಇರೋದ್ರಿಂದ ಮೆಥಾನೋಯಿಕ್ ಆಸಿಡ್, IUPAC ನೇಮ್ ಮೆಥಾನೋಯಿಕ್ ಆಸಿಡ್. ಆಮೇಲೆ ನೆಕ್ಸ್ಟ್ ಅಸಿಟಿಕ್ ಆಸಿಡ್, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ACE ಅಸಿಟಿಕ್ ಆಸಿಡ್. CH3COOH, this is ethanoic acid. ethanoic acid. ಕೆಲವರು ಇಲ್ಲಿ ಮೀಥೈಲ್ ಗ್ರೂಪ್ ನೋಡಿ ಇದನ್ನೇ ಮೆಥಾನೋಯಿಕ್ ಆಸಿಡ್ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಔಟ್ ಆಫ್ ಟಚ್ ಆಗಿರೋರು, ಆಬ್ಸೆಂಟ್ ಆಗಿರೋರು, ಇರೆಗ್ಯುಲರ್ ಆಗಿ ಓದ್ತಿರೋರು ಅವರೆಲ್ಲ. ಸೊ ಹುಷಾರಾಗಿರಿ, ಅದು ಮೆಥಾನೋಯಿಕ್ ಆಸಿಡ್, ಇದು ಎಥಾನೋಯಿಕ್ ಆಸಿಡ್. ಓಕೆ, ನೆಕ್ಸ್ಟ್ ಬೆನ್ಜೋಯಿಕ್ ಆಸಿಡ್, ಬೆನ್ಸಿನ್ ರಿಂಗ್ COOH. ಇದಕ್ಕೆ IUPAC ನೇಮರು ಬೆನ್ಜೋಯಿಕ್ ಆಸಿಡ್ ಏನೆ. So, ಈ ಮೂರು ಕಾಮನ್: ಫಾರ್ಮಿಕ್ ಆಸಿಡ್, ಅಸಿಟಿಕ್ ಆಸಿಡ್, ಬೆನ್ಜೋಯಿಕ್ ಆಸಿಡ್. ಫಾರ್ಮಿಕ್ ಆಸಿಡ್ is present in red ants. Acetic acid is present in white ants ಅಥವಾ ಬ್ಲಾಕ್ ants ಅಂತ ಅನ್ಬಾರ್ದು, ಇದು ಪ್ರೆಸೆಂಟ್ ಇನ್ ರೆಡ್ ants. ಆದ್ರೆ ಅಸಿಟಿಕ್ ಆಸಿಡ್ ಪ್ರೆಸೆಂಟ್ ಇನ್ ವಿನೆಗರ್ ಅಂತ ಯೂಸ್ ಮಾಡ್ತಾರೆ ಮನೆಯಲ್ಲಿ ಹುಳಿ ಟೇಸ್ಟ್ಗೋಸ್ಕರ. ಫಾರಿನ್ ಕಂಟ್ರೀಸ್ ಅಲ್ಲಿ ನಾವು ಲೆಮನ್ ಮತ್ತೆ ಟ್ಯಾಮರಿನ್ ಹುಣಸೆ ಹಣ್ಣು ಯೂಸ್ ಮಾಡ್ತೀವಲ್ಲ, ಆತರ ಫಾರಿನರ್ಸ್ ಅಸಿಟಿಕ್ ಆಸಿಡ್ ಯೂಸ್ ಮಾಡ್ತಾರೆ ವಿನೆಗರ್ ಅಂತ ಹೆಸರಲ್ಲಿ. ವಿನೆಗರ್ ಅಂದ್ರೆ ಅಸಿಟಿಕ್ ಆಸಿಡ್ಗೆ ಇನ್ನೊಂದು ಹೆಸರು ಅಷ್ಟೇ, ಬಟ್ ಡೈಲ್ಯೂಟ್ ಸೊಲ್ಯೂಷನ್. ಈ ಅಸಿಟಿಕ್ ಆಸಿಡ್ ನ ವಾಟರ್ ನಲ್ಲಿ ಡಿಸಾಲ್ವ್ ಮಾಡಿ ಇಟ್ಟಿದ್ರೆ ಅದನ್ನ ವಿನೆಗರ್ ಅಂತ ಕರೀತಾರೆ. ನಮ್ ದೇಶದಲ್ಲಿ ಇದನ್ನ ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತಾರೆ ಪಿಕಲ್ಸ್ ಅಲ್ಲೆಲ್ಲ. ಆಮೇಲೆ ಬೆಂಜೋಯಿಕ್ ಆಸಿಡ್ ಈಸ್ ವೈಟ್ ಸಾಲಿಡ್, ಅದೇನು ಯಾವ್ದ್ರಲ್ಲೂ ಇರಲ್ಲ ನೇಚರಲ್ಲಿ. ಸೊ ಫಾರ್ಮಿಕ್ ಆಸಿಡ್, ಅಸಿಟಿಕ್ ಆಸಿಡ್, ಬೆಂಜೋಯಿಕ್ ಆಸಿಡ್ ತುಂಬಾ ಕಾಮನ್. ಓಕೆ, ಬಟ್ ಕೆಲವು ಅನ್ಕಾಮನ್ ಎಕ್ಸಾಂಪಲ್ಸ್ ಅಂತಂದ್ರೆ ನೋಡಿ, ಅನ್ಕಾಮನ್ ಅಂದ್ರೆ ಕಾಮನ್ಸ್ ಜನರಲ್ ಎಕ್ಸಾಂಪಲ್ಸ್. ಪ್ರೊಪನೋಯಿಕ್ ಆಸಿಡ್. ಪ್ರೊಪನೋಯಿಕ್ ಆಸಿಡ್ ಅಂದ್ರೆ CH3CH2COOH. ಇನ್ನೊಂದು ಇದನ್ನ ಕಾಮನ್ ನೇಮ್ ಬರ್ದಾಗ ಏನ್ ಹೇಳ್ತಾರೆ ಗೊತ್ತಾ, ಇದಕ್ಕೆ ಪ್ರೋಪಿಯೋನಿಕ್ ಆಸಿಡ್ ಅಂತಾರೆ. ಇನ್ನೊಂದು ಬ್ಯೂಟಿರಿಕ್ ಆಸಿಡ್. ಬ್ಯೂಟಿರಿಕ್ ಆಸಿಡ್ ಅಂದ್ರೆ 4 ಕಾರ್ಬನ್ ಆಟಮ್ ಇರೋದ್ರಿಂದ. ಇವಾಗ ಆಶ್ಚರ್ಯ ಕೇಳಿಸ್ಕೊಳ್ಳಿ, ಈ ಬ್ಯೂಟಿರಿಕ್ ಆಸಿಡ್ ಅಲ್ಲಿ 4 ಕಾರ್ಬನ್ ಆಟಮ್ ಇದೆ ಅಲ್ವಾ, ಇದು ಬಟರ್ ನಲ್ಲಿದೆ. ಮನೆಯಲ್ಲಿ ಬಟರ್ ತೆಗೆದಿರ್ತಾರಲ್ವಾ, ಮಿಲ್ಕ್ ಇಂದ ಕರ್ಡ್ ಮಾಡಿ ಅದರಿಂದ ಬೆಣ್ಣೆ ತೆಗೆದಿರ್ತಾರಲ್ವಾ, ಆ ಬೆಣ್ಣೆಗೆ ಒಂದು ಟೇಸ್ಟ್ ಇರುತ್ತೆ, ಆ ಟೇಸ್ಟ್ ಇದರಿಂದಾನೆ, ಬ್ಯೂಟಿರಿಕ್ ಆಸಿಡ್ ಇಂದಾನೆ ಬರೋದು. ಬಟರ್ ನಲ್ಲಿ ಇದೆ ಅಂತ ಬ್ಯೂಟಿರಿಕ್ ಅಂತ ನೇಮ್ ಕೊಟ್ಬಿಟ್ರಿ ಇದಕ್ಕೆ. ಆಮೇಲೆ 4 ಕಾರ್ಬನ್ಗೆ ಬ್ಯೂಟಾನ್ ಅನ್ನೋ ಸಿಂಬಲ್ ರೆಡಿ ಆಯ್ತು. ಸೊ ಇದ್ರಲ್ಲಿ 4 ಕಾರ್ಬನ್ ಆಟಮ್ ಇದೆ, ಅದಕ್ಕೆ ಬ್ಯೂಟಾನ್ ಶುರುವಾಗಿದೆ ಅನ್ಕೋಬೇಡಿ. ಇದು ಬಟರ್ ನಲ್ಲಿದೆ, ಅದಕ್ಕೆ ಬ್ಯೂಟಿರಿಕ್ ಆಸಿಡ್. ಆಮೇಲೆ 5 ಕಾರ್ಬನ್ ಆಟಮ್ ಇರೋದಕ್ಕೆ ಏನು ನೇಮ್ ಕೊಡ್ಬೋದು, ಯಾರಾದ್ರೂ ಹೇಳಿ? ಕಾಮನ್ ನೇಮ್ ಏನಿರ್ಬೋದು, ಯಾರಾದ್ರೂ ಹೇಳಿ ನೋಡೋಣ? ವ್ಯಾಲೆರಿಕ್ ಆಸಿಡ್. ಓಕೆ, ಸೊ ಈ ತರ ನೇಮ್ಸ್ ಇದೆ. ಆದ್ರೆ IUPAC ನೇಮ್ಸ್, ಆಮೇಲೆ 2 ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಇರೋದು, ಈ ತರದೆಲ್ಲ IUPAC ನೇಮ್ ನಿಮ್ಗೆ ಒಂದು ಇಂಟ್ರೊಡಕ್ಷನ್ ಅಲ್ಲಿ ಲಿಸ್ಟ್ ಕಳಿಸ್ತೀವಿ. ಇವೆಲ್ಲ ಮಾನೋ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಡೈಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ನೋಡಿ, ಇದು ಆಕ್ಸಾಲಿಕ್ ಆಸಿಡ್, ಇದು ಮೆಲೋನಿಕ್ ಆಸಿಡ್, ಇದು ಸಕ್ಸೆನಿಕ್ ಆಸಿಡ್, ಇದು ಗ್ಲುಟಾರಿಕ್ ಆಸಿಡ್. ಸುಮ್ಮನೆ ಇನ್ಫಾರ್ಮೇಶನ್ ಹೇಳ್ತಿರೋದು.
ಇನ್ನೊಂದು ತುಂಬಾ ಪೆಕ್ಯುಲರ್ ಆಸಿಡ್ ಇದೆ, CH2 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 COOH, ಒಟ್ಟು 6 ಕಾರ್ಬನ್ ಆಟಮ್ ಇದೆ. ಇದು ಅಡಿಪಿಕ್ ಆಸಿಡ್ ಅಂತ. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಆಕ್ಸಾಲಿಕ್ ಆಸಿಡ್, ಮೆಲೋನಿಕ್ ಆಸಿಡ್, ಸಕ್ಸಿನಿಕ್ ಆಸಿಡ್, ಗ್ಲುಟಾರಿಕ್ ಆಸಿಡ್, ಅಡಿಪಿಕ್ ಆಸಿಡ್. ಈ ಅಡಿಪಿಕ್ ಆಸಿಡ್ ನ ನೈಲಾನ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಯೂಸ್ ಮಾಡ್ತಾರೆ. Okay, fine. Dear students, I'll stop at this stage. Take care, all the best.